ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪಿ ನ್ಯೂಸ್. ನಾನು ನಿಮ್ಮ ಪ್ರಿಯ. ರೋಟರಿ ಕಲ್ಯಾಣ ವಲಯ ಕ್ರಿಕೆಟ್ ಪಂದ್ಯಾವಳಿ ಕ್ಯಾನ್ಸರ್ ಪೀಡಿತರಿಗಾಗಿ 12 ಲಕ್ಷ ನಿಧಿ ಸಂಗ್ರಹ. ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಬೀದರ್ ವತಿಯಿಂದ ದೇಶದ ಹೆಚ್ಚಿರುವಂತಹ ಮಾರಕ ಕ್ಯಾನ್ಸರ್ ರೋಗದ ವಿರುದ್ಧ ಹೋರಾಡುತ್ತಿರುವಂತಹ ರೋಗಿಗಳಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಯಿತು. ರೋಟರಿ ಕಲ್ಯಾಣ ವಲಯದ ಒಟ್ಟು 8 ತಂಡಗಳು ಭಾಗವಹಿಸಿದ್ದು, ಕ್ರೀಡಾ ಸ್ಫೂರ್ತಿಯ ಜೊತೆಗೆ ಮಾರಕ ರೋಗದ ವಿರುದ್ಧ ಹೋರಾಡುವ ನಿಟ್ಟಿನಲ್ಲಿ ಒಂದು ವಿನೂತನ ಮಾದರಿಯಲ್ಲಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಯಿತು. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ವಿಜೇತ ತಂಡಗಳಿಗೆ ಮಾಜಿ ಸಚಿವ ಬಸವರಾಜ ಪಾಟೀಲ್ ಸ್ಮರಣಾರ್ಥವಾಗಿ ನಡೆಸಿದಂತಹ ಪಂದ್ಯಾವಳಿಯ ಬಸವರಾಜ ಪಾಟೀಲ್ ಕಪ್ ವಿತರಿಸಿದರು. ನಂತರ ಮಾತನಾಡಿದ ಅವರು, ಈ ರೀತಿಯ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದು ಅತೀವ್ರ ಸಂತೋಷ ತಂದಿದೆ. ಬಡ ಕ್ಯಾನ್ಸರ್ ರೋಗಿಗಳಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ತಾವುಗಳು ಮಾಡ್ತಿರುವಂತಹ ಕಾರ್ಯ ಇತರರಿಗೆ ಮಾದರಿ. ಜೋ ಹಾರ್ ಕರ್ ಜೀತಾ ಹೈ ವಹಿ ಬಾಜಿಗರ್ ಎಂದು ಹೇಳ್ತಿದ್ದಂತೆ 4 ದಿಕ್ಕುಗಳಿಂದ ಚಪ್ಪಾಳೆ ಹಾಗೂ ಯುವಕರ ಸಿಳ್ಳು ಮುಗಿಲು ಹುಟ್ಟಿತು. ಇನ್ನು ಪ್ರಶಸ್ತಿ ವಿತರಿಸಿ ಮಾತನಾಡಿದಂತಹ ವಿಧಾನ ಪರಿಷತ್ ಸದಸ್ಯರಾದಂತಹ ಭೀಮರಾವ್ ಪಾಟೀಲ್, ಕ್ರೀಡೆಯಿಂದ ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢವಾಗಲು ಸಾಧ್ಯವಾಗಿದೆ ಅಂತ ಪಂದ್ಯಾವಳಿಗಳು ಗ್ರಾಮೀಣ ಭಾಗದಲ್ಲಿ ನಡೆಯಬೇಕು. ವಿಶೇಷವಾಗಿ ಮಹಿಳೆಯರಿಗಾಗಿ ಇಂತಹ ಪಂದ್ಯಾವಳಿಗಳನ್ನ ಹಮ್ಮಿಕೊಂಡು ಗ್ರಾಮೀಣ ಭಾಗದ ಯುವತಿಯರಿಗೂ ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಅವಕಾಶ ದೊರೆಯುವಂತಾಗಲಿ ಅಂತ ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಪ್ರದೀಪ್ ಕುಂಟಿ, ರೇಷ್ಮಾ ಕೌರ್, ಪೂರ್ಣಿಮಾ ಜಾರ್ಜ್, ಹೈಕೇಶಿ ಸಂಸ್ಥೆ ನಿರ್ದೇಶಕರು ಹಾಗೂ ಬೀದರ್ ಟೈಟನ್ಸ್ ಮಾಲೀಕರಾದಂತಹ ಡಾಕ್ಟರ್ ರಜನೀಶ್ ಮಾಲಿ, ಬಸವರಾಜ್ ತನ್ನೂರ್, ಜಯಕಿಶನ್ ಬಿಯಾನಿ, ಯೋಗೇಶ್ ಅಷ್ಟುರೆ, ಪುರೀತ್ ಸಿಂಗ್, ಕಿರಣ್ ಸಾಂವಲ್, ರಘು ಕೃಷ್ಣಮೂರ್ತಿ, ಶಾಂತಕುಮಾರ್ ಬಿರಾದರ್, ಚಂದ್ರಶೇಖರ್ ಪಾಟೀಲ್, ರವಿ ಮುಳ್ಗಿ, ಚಂದ್ರಶೇಖರ್ ಪಾಟೀಲ್, ಡಾಕ್ಟರ್ ಸಂತೋಷ್ ಜಂತಾಲ್, ವೆಂಕಟೇಶ್ ಯರಮನಹಳ್ಳಿ, ಸಂತೋಷ್ ತಾಳಂಪಲ್ಲಿ, ನವೀನ್ ಗೋಯಲ್, ಸಚಿನ್ ಕೊಳ್ಳೂರ್, ಪಂದ್ಯಾವಳಿಯ ಯೋಜನೆಯ ನಿರ್ದೇಶಕರಾದಂತಹ ಡಾಕ್ಟರ್ ಸಂಗಮೇಶ್ ವಡ್ಗಾವೆ, ಖಜಾಂಜಿ ಅಮಿತ್ ಸಿಂಧೋಲ್, ಮಂಜುನಾಥ್ ಹುಗಾರ್, ಸನಾ ಪಾಟೀಲ್, ಅಭಿಷೇಕ್ ಚಿಂತಾಮಣಿ, ಆನಂದ್ ಕೊಟರ್ಕಿ, ಮನ್ಪ್ರೀತ್ ಸಿಂಗ್ ಹಾಗೂ ಲವ್ನೀತ್ ಸಿಂಗ್ ಉಪಸ್ಥಿತರಿದ್ದರು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪಿ ನ್ಯೂಸ್. ಈ ಒಂದು ಏನು ಸಿಲ್ವರ್ ಸ್ಟಾರ್ ಕಲ್ಯಾಣ ಜೂನ್ ಕ್ರಿಕೆಟ್ ಇದೇ ತಾವು ಏನು ಏರ್ಪಾಡು ಮಾಡಿದ್ರಿ, ವಿಶೇಷವಾಗಿ ಕ್ಯಾನ್ಸರ್ ರೋಗಿಗಳು ಪರ ಇವತ್ತು ನಿಜವಾಗ್ಲೂ ನಾನು ಹುಮ್ನಾಬಾದ್ ಕ್ಷೇತ್ರದ ಕರ್ನಾಟಕ ಸರ್ಕಾರದ ಒಬ್ಬ ಮಾಜಿ ಮಂತ್ರಿಯಾಗಿ ತಮಗೆಲ್ಲರಿಗೆ ಕೋಟಿ ಕೋಟಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಒಂದ್ ಕಡೆ ತಾವೇನು ಇದೆಲ್ಲ ಏರ್ಪಾಡು ಮಾಡಿರ್ತಕ್ಕಂಥ ಅಧ್ಯಕ್ಷರು, ಸೆಕ್ರೆಟರಿಗಳು ಒಂದು ಭಾಗ, ಇನ್ನೊಂದು ನೀವೇನು IPL ತರ ಏನ್ ಮಾಡಿದ್ರಲ್ಲ ಎಲ್ಲ ಈಗ ಒಂದು 8 ಟೀಮ್ಗಳು ತಾವೊಂದು ರಚನೆ ಮಾಡಿ ಇವತ್ತು ಅವೆಲ್ಲ ಟೀಮ್ ನಲ್ಲಿ ಆಯಾ ಇದರಲ್ಲಿ ಅವ್ರವ್ರಿಗೆ ತಗೊಂಡು ಇವತ್ತು ಅವ್ರ ಬಳಿ ಇರ್ತಕ್ಕಂಥ ಏನಿದೆ ಇವತ್ತು ತೋರಿಸ್ತಕ್ಕಂಥ ಕೆಲಸ ಕೂಡ ತಾವು ಮಾಡಿದ್ರಿ. ಇವತ್ತು ಸೋಲು ಗೆಲುವು ಜೀವನದಲ್ಲಿ ಇದ್ದಿದೆ ಇದೆ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ಜೋ ಹಾರ್ಕರ್ ಜೀತಾ ಹೈ ಉಸ್ಕು ಕೈತೆ ಬಾಜಿಗರ್. ಯಾರು ನಮ್ಮ ಪೂಜೆ ಅವ್ರು ಹೇಳ್ತಾ ಇದ್ರು ಮುಂದಿನ ವರ್ಷ ಬೀದರ್ ನೋಡಿ, ಯಾವಾಗ ಗೆಲ್ಲಬೇಕು ಯಾವಾಗ ಸೋಲ್ಬೇಕು ಅದ್ರ ನಿರ್ಣಯ ಆಗ್ತದೆ. ಅವಾಗ ನಾವು ಯಾರು ಕೂಡ ಏನು ಮಾಡಕ್ ಆಗೋದಿಲ್ಲ. ಯಾವುದಕ್ಕೂ ಕೂಡ ಪಾರ್ಟಿಸಿಪೇಟ್ ಆಗ್ತಕ್ಕಂಥದ್ದು ಬಹಳ ಮಹತ್ವ. ಇವತ್ತು ನಾವೆಲ್ಲ ಈ ಕ್ರೀಡೆಯಲ್ಲಿ ಇವತ್ತು ನಾವೆಲ್ಲ ಬಂದು ನೋಡಿದಾಗ ಸುಮಾರು ನಾನು ಕೂಡ 1.5 ತಾಸಾಯ್ತು. ನಾನು ಕೂಡ 4 ಬಾರಿ ಶಾಸಕನಾಗಿ ಮಂತ್ರಿಯಾಗಿ ಅನೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಇಂಥದೆಲ್ಲ ಕ್ರಿಕೆಟ್ ನೋಡುವಾಗ ನಾವೆಲ್ಲ ಒಂದು ಅರ್ಧ ತಾಸು 45 ನಿಮಿಷ ಕುಂತಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ಹೋಗ್ತಕ್ಕಂಥ. ಆದರೆ ಇಲ್ಲಿ ನಿಜವಾಗ್ಲೂ ಸುಮಾರು 2 ತಾಸದಿಂದ ನಾನು ಕೂತಿದ್ದೀನಿ. ನಿಮ್ಮ ಆಟ ನೋಡಿದೆ ನಾನು. ಬಾಲ್ಕಿ ಮತ್ತು ಬೀದರ್ ನಡೀತಾ ಇತ್ತು. ಇದೆ ಬಾಲ್ಕಿಯವರು ಹೇಳ್ತಾ ಇದ್ರು ಅವ್ರು ಗೆದ್ದಿದಾರ ಅಂತ. ಸಂತೋಷ, ಪರವಲ್ಲ. ಯಾರು ಗೆದ್ದಿದಾರ ಅವ್ರಿಗೆ ಕಾಂಗ್ರೆಚುಲೇಷನ್ ಅಂತ ಕೊಡ್ಲೇಬೇಕು, ಸವಾಬ್ ಇದೆ. ಇವತ್ತು ಯಾರು ಸೋತರು ಕೂಡ ಯಾರು ಕೂಡ ಇದು ಮಾಡಬೇಕಾಗಿಲ್ಲ. ಇವತ್ತು ಸೋಲೆ ಮುಂದೆ ಗೆಲುವು ಅಂತ ನಾವು ಭಾವಿಸಬೇಕಾಗ್ತದೆ. ಇವತ್ತು ಬೀದರ್ದವರು ಇವತ್ತು ಸೋತರು ಅಂತಲ್ಲ, ಇವತ್ತು ಮತ್ತೆ ಮುಂದಿನ ದಿನದಲ್ಲಿ ನಿಮ್ಗೆ ಭವಿಷ್ಯ ಇದೆ. ಇವತ್ತೆಲ್ಲಿ ಕೂಡ ಇರ್ತಕ್ಕಂಥ ರೋಟರಿದಲ್ಲಿ ಇರ್ತಕ್ಕಂಥವ್ರು ಬೀದರ್ ಜಿಲ್ಲೆ. ಇವತ್ತು ನೀವು ಯಾರಾದ್ರೂ ಒಬ್ರು ಗೆಲ್ಲಬೇಕು, ಯಾರಾದ್ರೂ ಸೋಲ್ಬೇಕು, ಯಾರು ಮೊದಲನೇ ಸ್ಥಾನ, 2ನೇ ಸ್ಥಾನ, ಯಾರು 3ನೇ ಸ್ಥಾನ. ಆದ್ರೆ ಇವತ್ತೇನು ಇದೆಲ್ಲ ಕಾರ್ಯ ಮಾಡಿದ್ರಲ್ಲ ನಿಜವಾಗ್ಲೂ ಬಹಳ ಸಂತೋಷ ಇದೆ. ಯಾಕಂದ್ರೆ ಇದು ರೋಟರಿ ಯಾವ ರೀತಿ ಪಾರ್ಟಿಸಿಪೇಟ್ ಇವತ್ತು ಅವೆಲ್ಲ ಬಹಳ ಇದ್ರಲ್ಲಿ ನೋಡಿದ್ರೆ ಇಡೀ ದೇಶದಲ್ಲಿ ಈ ರೋಟರಿ ಮಾಡತಕ್ಕಂಥ ಕೆಲಸ. ಇವತ್ತೇನು ಬ್ಲಡ್ ಡೊನೇಷನ್ ಇವತ್ತ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇವತ್ತೆಲ್ಲ ಕಡೆ ಬ್ಲಡ್ ಡೊನೇಷನ್ ಬಹಳ ದೊಡ್ಡ ಕಾರ್ಯ. ಇವತ್ತು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ನೋಡ್ತೀವಿ ಇವತ್ತು ಬ್ಲಡ್ ಶಾರ್ಟೇಜ್ ಇದೆ. ಇವತ್ತು ಆ ಬ್ಲಡ್ ಡೊನೇಷನ್ ಮಾಡ್ತಕ್ಕಂಥ ಇದರಲ್ಲಿ ಕೂಡ ತಾವೆಲ್ಲರೂ ಭಾಗಿಯಾಗಿ ಆ ಕಾರ್ಯದಲ್ಲಿ ಕೂಡ ತೊಡಗಿದ್ರು. ಇವತ್ತು ಅನೇಕ ಸ್ವಚ್ಛತೆ, ಇವತ್ತು ಸ್ವಚ್ಛತೆ ಬಂದಾಗ ಕೂಡ ತಾವು ರೋಟರಿ ವತಿಯಿಂದ ಇವತ್ತು ಸ್ವಚ್ಛತೆ ಇರಬೇಕು, ಕ್ಲೀನ್ ಆಗಿರ್ಬೇಕು ಮಾಡ್ತಕ್ಕಂಥ ಕೆಲಸ ಕೂಡ ತಾವು ರೋಟರಿದವ್ರು ಮಾಡ್ತೀವಿ. ಇವತ್ತು ಅನೇಕ ವಿಚಾರಗಳಲ್ಲಿ ರೋಟರಿ ಬಹಳ ಹಂಬಲವಾಗಿ ಇಡೀ ದೇಶದಲ್ಲಿ ರೋಟರಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇವತ್ತು ತಾವು ಬೀದರ್ನಲ್ಲಿ ಕೂಡ ಇವತ್ತೇನು ಪುನೀತ್ ಅವರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ಇವತ್ತು ನಾನು ಇಷ್ಟ ಹೇಳಕ್ ಇಷ್ಟಪಡ್ತೀನಿ, ಇದು ಏನ್ ಕ್ಯಾನ್ಸರ್ ರೋಗಿಗಳು ಸಲುವಾಗಿ ತಾವೇನು ಮಾಡಿದ್ರಲ್ಲ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದೀವಿ
हिंदिन दिनದಲ್ಲಿ पिछले में बलबीर सिंह मालूम नहीं होता था किसको कैंसर हो गया क्या हो गया बोलकर वो ये नहीं होता था। लेकिन आजकल ऐसा हो गया जो मेडिकल कितना आगे जा रहा है वो रोग उससे ज्यादा जा रहा है। तो इसलिए आज इतने लोग हैं ये जो कैंसर के लोग बहुत रोज के रोज बढ़ रहे हैं। अब उसमें आप लोग 10 से 12 लाख रुपए लिखाकर वो लोगों को जो डोनेशन कर रहे हैं आप बड़ा काम किए। आपके साथ मैं हूं, आपको जो भी फिर आगे भी कुछ करना है हम आपके साथ होंगे बोलते हुए मैं आज बोलना चाहता हूँ। क्या बोलते हो जो भी अच्छा काम करते हैं अच्छा काम के लिए सबका सहकार होना चाहिए। आज पुलिस वरिष्ठ का उनमें भी के ऊपर है, बलबीर सिंह जी है, उनके मिसेस है, सभी लोग ये अच्छा काम के लिए हम आपके साथ हैं। लेकिन आज क्रिकेट टूर्नामेंट बहुत बढ़िया। हमारे को कल एक बात बोलता हूँ, मैं कल भालकी गया था, वो वहां पर एक हमारे अध्यक्ष के बेटा गुजर गए तो मैं गए तो आते होगा तो भाल के हमारे शेठ जी कल ही बोल रहे थे साहब कल हम कप लेने हैं आपके हाथ से। तो वो कैसा नहीं साहब बिल्कुल हम जीत हासिल करेंगे वो। लेकिन उन्होंने बहुत कॉन्फिडेंस में थे ऐसे। yesterday I went to Bidar और भालकी सो मेरे को मालूम मैं ऐसे ही गया था, उन्होंने मिले मेरे को मिले तो उन्होंने बोल रहे थे नहीं साहब कल हम आपके हाथ से कप लेंगे। तो बोला वो कैसा बिल्कुल हम जीत हासिल करेंगे लेकिन इंसान के पास उतना कॉन्फिडेंस रहना चाहिए। ನಾನು ನನ್ನ ಕಡೆದಾಗ್ಲಿ ಮತ್ತ ಏನು ಕಲ್ಯಾಣ್ ರೋಟ್ರೇನ್ಸ್ ಎಲ್ಲರ ಕಡೆದವರಿಗೆ 8 ಮಂದಿಗೆ ನಾನು ಧನ್ಯವಾದ ಹೇಳ್ತೀನಿ। ತಮ್ಗ ಇದೇ ರೀತಿ ತಾವೆಲ್ಲ ಪ್ಲೇಯರ್ಸ್ಗೆ ಮತ್ತೆ ಮತ್ತೆ ಖರೀದಿ ಮಾಡಿ ಮತ್ತೆ ತಾವೇನು 8 ಓನರ್ಸ್ ಇದ್ರಿ ಮುಂದೆ ಬರಂತದಿಂದ 8 ಇಲ್ಲ 10 ಆಗಲಿ 20 ಓನರ್ಸ್ ಮತ್ತೆ ಮಾಡಿ। पुनीत साहब जो आप टूर्नामेंट चला रहे हैं बहुत अच्छा ढंग के टूर्नामेंट चलाएं। आपको गुरु नानक जी ऐसे ही शक्ति दे और ऐसे ही आपको रोटेन सभी जन जो प्लेयर्स है जो ओनर्स है सभी आपको साथ में रहकर ऐसे ही आगे हर साल ऐसे ही आप रोटेन करते रहिए। आप उसके साथ में आप नाम भी कमा रहे हैं और हेल्थ भी कमा रहे हैं। क्या तो अभी जो 3 दिन 4 दिन जो क्रिकेट खेले सबका हेल्थ भी अच्छा हो गया है। और जो भी इस मंच के अध्यक्ष महोदय जो गुरु नानक संस्था के बलवीर साहब हैं और उनके पत्नी जी जो इस संस्था के आपको ग्राउंड और सभी रीति से आपको सहूलत कर दिए हैं। मैं सभी रोटेन से और मेरे से मैं आपको धन्यवाद बोलता हूं साहब, क्योंकि 15 दिन से मैं देखता आ रहा हूं हर दिन। और जो वाली साहब का बेटा है उन्हें हर दिन मैं देखता रहता था फेसबुक में सभी का जो डिस्प्ले कर रहे थे, मैं उनको भी धन्यवाद बोलता हूं। और जो बीदर कल्याण के जो सिल्वर क्लब ओनर ये है सदस्यगण है, मैं उनको ऐसे ही आप करते रहिए। और आपके साथ हम सभी जन है, हम सभी जन एक रोटेन परिवार के साथ हम भी है बोलते हुए। और जो अभी हमारे भाई साहब बोल रहे थे जो जीत के भी हारता है उसको बाजीगर कहता है, वो सचिन कल्लोर गए दिखता है शायद आप जो बैठे हैं। मैं उनको आगे साल आप उम्मीद रखता हूं आप भी जीते बोलकर। थोड़ा मेरा गलती होगा, मेरे पहले से ही मेरे भालकी पर प्यार था मुझे टीम पे। क्योंकि उसमें क्या था वजह क्या था बोले तो 2 प्लेयर जो है हुन्नाबाद का मेन प्लेयर एक वकील साहब और एक दोनों वकील साहब है वो मेरे हुन्नाबाद के मेरे गांव के रहने कारण मेरा प्रेम थोड़ा सेठ जी पर था। मैं उस समय मुझे जब पुनीत जी मुझे फोन कर बोल रहे थे साहब सचिन आउट हो गए तो सेठ जी दिलता नहीं तो सेठ जी भालकी को रोते जाता बोलकर। मैं बोला पुनीत आज 22 से 25 रन से आगे नहीं जाते। सेठ जी अगर कप नहीं लिया तो भी उसको रात में तुम्हारे होटल में जाकर कप सचिन I request the today's champions, Bhalki Super Kings, and SV sir to kindly join in for the felicitation.
ಧನ್ಯವಾದ.